ಟೊಮ್ಯಾಟೊ ಗೊಜ್ಜು ರೆಸಿಪಿ. ಫಸ್ಟ್ ಮಸ್ಟರ್ಡ್ ಹಾಕಿ, ಸಾಸಿವೆ ಆ್ಯಂಡ್ ಗಾರ್ಲಿಕ್, ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿ. ನಾನಿಲ್ಲ ಆ್ಯಡ್ ಮಾಡಿಲ್ಲ. ಆ್ಯಂಡ್ ಫಸ್ಟ್ ಆಯಿಲ್ ಹಾಕಿಬಿಟ್ಟು ನೆಕ್ಸ್ಟು ಆನಿಯನ್ ಹಾಕಿ, ಕಟ್ ಮಾಡಿರೋ ಆನಿಯನ್ ಹಾಕಿ, ನೆಕ್ಸ್ಟು ಕಡಲೆಬೇಳೆ ಮೀನ್ಸ್ ಚನಾ ದಾಲ್ ಆ್ಯಂಡ್ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಡೀಪ್ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಕರಿ ಲೀವ್ಸ್ ಆ್ಯಡ್ ಮಾಡಿ, ನೆಕ್ಸ್ಟ್ ಟೊಮ್ಯಾಟೊ, ಇಲ್ಲಿ ಒಂದು 3 to 4 ಟೊಮ್ಯಾಟೊ ಹಾಕ್ಕೊಳ್ಳಿ. ನೆಕ್ಸ್ಟು ಸಾಲ್ಟ್, ಇದ್ರ ಮೇಲೆ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿದರೆ ತಕ್ಷಣ ಇದು ನೀಟಾಗಿ ಫ್ರೈ ಆಗುತ್ತೆ. ಸಾಲ್ಟ್ ನಿಮಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಂತರ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ. ನೆಕ್ಸ್ಟು ಕೋರಿಯಂಡರ್ ಪೌಡರ್, ವಾಟರ್ ಆ್ಯಡ್ ಮಾಡಬೇಕು. ನಿಮ್ಗೆ ಎಷ್ಟು ಬೇಕು ವಾಟರ್ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು 5 minutes ಬಿಡಬೇಕು. 5 minutes ಬಿಟ್ಟಾದಮೇಲೆ ಓಪನ್ ಮಾಡಬೇಕು. ಆಯಿಲೆಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಆಗಿದೆ ಅಲ್ವಾ? ಈ ರೀತಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ನಿಮ್ಗೆ ರೈಸಿಗೆ ಅಥವಾ ಚಪಾತಿಗೆ ನಿಮ್ಗೆ ಏನು ಬೇಕು ಅದಕ್ಕೆ ನೀವು ಇದನ್ನ ಟೊಮ್ಯಾಟೊ ಗೊಜ್ಜು ಯೂಸ್ ಮಾಡಬೇಕು. ನನಗೆ ಇದು ರೈಸಲ್ಲಿ ತುಂಬ ಇಷ್ಟ ಆಗುತ್ತೆ. ರೈಸ್ ಮೇಲೆ ಟೊಮ್ಯಾಟೊ ಗೊಜ್ಜು ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ನೀವು ಚಪಾತಿ ಅಥವಾ ರೋಟಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದಕ್ಕೆ ಹಾಕ್ಕೊಂಡು ತಿನ್ಬೋದು.